ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2024ರ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಮೊದಲನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೆಯ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಆಪ್ಷನ್ ಸಿ 2 ಸರಿಯಾದ ಆಯ್ಕೆಯಾಗಿದೆ. ಎರಡನೆಯ ಪ್ರಶ್ನೆ, ತ್ರಿಜ್ಯ r ಮಾನವಾಗಿರುವ ಒಂದು ಗೋಳದ ಘನಫಲವು ಆಪ್ಷನ್ ಬಿ 4/3 πr³ ಘನಮಾನಗಳು. ಮೂರನೆಯ ಪ್ರಶ್ನೆ, ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ಆಪ್ಷನ್ ಡಿ b² - 4ac is greater than 0. ನಾಲ್ಕನೆಯ ಪ್ರಶ್ನೆ, secant a = 2/√3 ಆದಾಗ cos a ನ ಬೆಲೆಯು. ಇಲ್ಲಿ secant ಮತ್ತು cos ಒಂದಕ್ಕೊಂದು ವಿಲೋಮ ಆಗಿರೋದ್ರಿಂದ cos a ನ ಬೆಲೆಯು 2/√3ರ ವಿಲೋಮ ಆಗಿರುತ್ತೆ, ಅಂದರೆ √3/2 ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಐದನೇ ಪ್ರಶ್ನೆ, x 21 18 ಈ ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆಯು. ಇಲ್ಲಿ ನಮಗೆ ಇದನ್ನು ನಾವು 21 - x = 18 - 21 ಅಂದರೆ 21ರಲ್ಲಿ ಅದರ ಹಿಂದಿನ ಸಂಖ್ಯೆಯನ್ನು ಕಳೆದಾಗ ಬರುವಂಥ ಉತ್ತರ ಡಿ ಆಗಿರುತ್ತೆ. ಅದೇ ರೀತಿಯಾಗಿ 18ರಲ್ಲಿ 21ನ್ನು ಕಳೆದರೂ ಕೂಡ ಡಿ ಉತ್ತರ ಆಗಿರುತ್ತೆ. ಅಂದರೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ನಾವು ಇದನ್ನು ಈ ಥರ ಬರ್ಕೋಬಹುದು. ಇಲ್ಲಿ 21 - x = 21ರಲ್ಲಿ 18ನ್ನು ಕಳೆದ್ರೆ ನಮಗೆ -3 ಬರುತ್ತೆ. ಈಗ ನಮಗೆ x ಬೆಲೆ ಬೇಕಾಗಿದೆ. 21 - 3ನ್ನು ಎಡಗಡೆ ತೊಗೊಂಬರ್ರಿ, +3 ಆಗುತ್ತೆ. -x ಬಲಕ್ಕೆ ತೆಗೆದುಕೊಂಡು ಹೋದರೆ +x ಆಗುತ್ತೆ. ಈಗ 21ಕ್ಕೆ 3ನ್ನು ಕೂಡಿದ್ರೆ ನಮಗೆ ಉತ್ತರ 24 ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅಥವಾ ನೀವು ನೇರವಾಗಿಯೇ ಇಲ್ಲಿ ಉತ್ತರವನ್ನು ಕಂಡುಹಿಡಿಯಬಹುದು ಮಕ್ಕಳೇ. ಇದು ಸಮಾಂತರ ಶ್ರೇಣಿಯಲ್ಲಿರೋದ್ರಿಂದ 21 ಮತ್ತು 18ರ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಅದು -3 ಆಗಿರುತ್ತೆ. ಅಥವಾ 3 ಕಡಿಮೆ ಆಗಿದೆ, 21ರಿಂದ 18 ಅಂದರೆ 3 ಕಡಿಮೆ ಆಗಿದೆ. ಹಾಗಾದರೆ 21ಕ್ಕೆ ನಾವು 3ನ್ನು ಕೂಡಿಸಿದರೆ ನಮಗೆ x ಬೆಲೆ ಸಿಗುತ್ತೆ. ಆರನೆಯ ಪ್ರಶ್ನೆ, x + 2y = c1 ಮತ್ತು 2x + 4y = c2 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ 2c1 ≠ c2 ಆದಾಗ ಈ ಸಮೀಕರಣಗಳು. ಇಲ್ಲಿ ನಮಗೆ a1 1 ಇದೆ, a2 2 ಇದೆ, b1 2 ಇದೆ, b2 4 ಇದೆ, c1 1 ಇದೆ, -1 ಆಗುತ್ತೆ, c2 -1 ಆಗುತ್ತೆ. ಇಲ್ಲಿ ನೋಡ್ರಿ, ಇದರ ಬೆಲೆ ಕೂಡ 1/2 ಆಗುತ್ತೆ. ಇದು ನಾಟ್ ಈಕ್ವಲ್ ಟು ಅಂದರೆ a1/a2 = b1/b2 is not equal to c1/c2 ಆಗುತ್ತೆ. ಅಂದರೆ ಈ ಎರಡೂ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಡಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಏಳನೆಯ ಪ್ರಶ್ನೆ, 91ರ ಅವಿಭಾಜ್ಯ ಅಪವರ್ತನಗಳು. 91ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದರೆ ನಾವು 7ರಿಂದ ಭಾಗಿಸಿದರೆ ಇದು 7 13 91 ಆಗುತ್ತೆ. 13 1 13 ಅಂದರೆ ಅವಿಭಾಜ್ಯ ಅಪವರ್ತನಗಳಂದರೆ 7 ಮತ್ತು 13 ಆಗುತ್ತೆ. ಆಯ್ಕೆ ಬಿ ಸರಿಯಾದ ಉತ್ತರ ಆಗಿದೆ. ಎಂಟನೇ ಪ್ರಶ್ನೆ, ಚಿತ್ರದಲ್ಲಿ OP % AB ಆದರೆ ABಯ ಉದ್ದ ಎಷ್ಟು ಅಂತ. ಮಕ್ಕಳೇ, PB 4 ಸೆಂಟಿಮೀಟರ್ ಇದೆ, ಹಾಗಾಗಿ AP ಕೂಡ 4 ಸೆಂಟಿಮೀಟರ್ ಆಗಿರುತ್ತೆ. ABಯ ಒಟ್ಟು ಉದ್ದ 4 + 4 8 ಸೆಂಟಿಮೀಟರ್ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಎರಡನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ,
24 ಮತ್ತು 36 ಈ ಸಂಖ್ಯೆಗಳ ಲಸಾವು 72 ಆದರೆ ಅವುಗಳ ಮಸಾವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಎರಡು ಸಂಖ್ಯೆಗಳು ಮತ್ತು ಅವುಗಳ ಮಸ ಮತ್ತು ಲಸಾಗಳ ನಡುವಿನ ಸಂಬಂಧವನ್ನು ಸೂಚಿಸುವಂತ ಒಂದು ಸೂತ್ರ ಇದೆ. ಅದು H into L equal to A into B. ಅಂದ್ರೆ ಮಸ ಇಂಟು ಲಸ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ. ಇಲ್ಲಿ ನಾವು H ಅನ್ನ ಕಂಡುಹಿಡಿಯಬೇಕಾಗಿದೆ. L 72 L ಆಗುತ್ತೆ. ಇದು A ಅಂತ ತಗೊಳ್ಳೋಣ, ಇದನ್ನ B ಅಂತ ತಗೊಳ್ಳೋಣ. ಇದು ಫಾರ್ಮುಲಾದಲ್ಲಿ ಹಾಕ್ತಾ ಹೋಗೋಣ. ಈಗ ಇಲ್ಲಿ L 72 ಇದೆ, A 24, B 36 ಇದೆ. ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ 21 24 24 ಮೂಲೆ 72, 3 1 3 12 ಅಂದರೆ H ಎಷ್ಟಾಗುತ್ತಪ್ಪ ಅಂತಂದ್ರೆ ಇದು H 12 ಆಗುತ್ತೆ. ಅಂದ್ರೆ ಮಸ ಎಷ್ಟಾಗುತ್ತೆ ಅಂದ್ರೆ 12 ಆಗುತ್ತೆ. 10ನೇ ಪ್ರಶ್ನೆ, x-1 into x plus 3 equal to 0. ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ x-1 equal to 0 ಅಥವಾ x plus 3 equal to 0 ಅಂತ ಬರ್ಕೋಬೇಕು. ಈಗ ನಾವಿಲ್ಲಿ x ಬೆಲೆಯನ್ನು ಕಂಡುಹಿಡಬೇಕಾಗಿದೆ. x is equal to 1 ಆಗುತ್ತೆ, ಅಥವಾ ಈ ಪ್ಲಸ್ 3 ಬಲಗಭಾಗ ತೆಗೆದುಕೊಂಡು ಬಂದ್ರೆ -3 ಆಗುತ್ತೆ. x is equal to -3. 11ನೇ ಪ್ರಶ್ನೆ, ಎರಡು ವೃತ್ತ ಪಾದದ ತ್ರಿಜ್ಯಗಳು R1 ಮತ್ತು R2 ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಉತ್ತರ V is equal to 1/3 into pi h into bracket R1 square plus R2 square plus R1 into R2. 12ನೇ ಪ್ರಶ್ನೆ, P of x equal to x square plus 7x plus 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳ ಇಲ್ಲಿ A ಎಷ್ಟು, ಇಲ್ಲಿ A 1 ಇರುತ್ತೆ, B 7 ಆಗುತ್ತೆ, C 10 ಆಗುತ್ತೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಅಂತಂದ್ರೆ ನಾವು ಅದನ್ನ ಅಲ್ಫಾ ಪ್ಲಸ್ ಬೀಟಾ ಅಂತ ತಗೋತೀವಿ, ಅಥವಾ m ಪ್ಲಸ್ n ಅಂತಲೂ ಕೂಡ ಕೆಲವು ಕಡೆ ತಗೋಬಹುದು. ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ಸೂಚಿಸ್ತಕ್ಕಂಥದ್ದು -b/a. ಈಗ b ಮತ್ತು a ಬೆಲೆಗಳನ್ನು ತುಂಬಿಕೊಳ್ಳೋಣ. ಇಲ್ಲಿ ಮೈನಸ್ ಚಿಹ್ನೆ ಹಾಗೆ ಇರಲಿ. b ಎಷ್ಟಿದೆಯಪ್ಪ ಅಂದ್ರೆ 7 ಇದೆ, 7 ಬರ್ಕೊಳ್ಳೋಣ. a 1 ಇದೆ, ಹಾಗಾಗಿ ಇದರ ಉತ್ತರ -7 ಆಗುತ್ತೆ. ಶೂನ್ಯತೆಗಳ ಮೊತ್ತ -7. 13ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ PQR equal to 90 ಡಿಗ್ರಿ ಆದರೆ sin R by cos R ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 90 ಡಿಗ್ರಿ ಇದೆ. ಈಗ ನಾವು ಇದನ್ನ ಈ ಆಂಗಲ್ ಅನ್ನು ನಾವು ಕೊಟ್ಟಿದ್ದಾರೆ ನಮಗೆ R ಅಂತ. ಈಗ ನಾವು sin R by cos R ಅನ್ನು ಕಂಡುಹಿಡಿಯಬೇಕಾಗಿದೆ. sin R by cos R equal to tan R ಅಂತ ನಾವು ಬರ್ಕೋಬಹುದು ಮಕ್ಕಳೇ. ಅಂದ್ರೆ ನೇರವಾಗಿ ಈ ಪ್ರಶ್ನೆಯನ್ನು ನಾವು ಇಲ್ಲಿ ಬಿಡಿಸಬಹುದು. ಇಲ್ಲಿ tan R ಅಂದ್ರೆ ನೋಡಿ, ಇದು ಅಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅಂದ್ರೆ ಟ್ಯಾನ್ ಆರ್ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಅಪೋಸಿಟ್ 12 ಇದೆ, ಅಡ್ಜಸೆಂಟ್ 5 ಇದೆ, ಹಾಗಾಗಿ 12/5 ಆಗುತ್ತೆ. 14ನೇ ಪ್ರಶ್ನೆ, ಒಂದು ವರ್ಗಪಾದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ S 1, 3, 4, 6 ಆಗುತ್ತೆ, ಅಂದ್ರೆ n of S 4 ಆಗುತ್ತೆ. ಇಲ್ಲಿ ನಮಗೆ ಘಟನೆ ಏನಪ್ಪ ಅಂದ್ರೆ ಸಂಖ್ಯೆ 2 ಬರುವಂತ ಬರ್ಬೇಕು ನಮಗೆ ಸಂಭವನೀಯತೆ. ಆದರೆ ಸಂಖ್ಯೆ 2 ಇಲ್ಲದೆ ಇರೋದ್ರಿಂದ ಅದು ಫಲಿತಾಂಶ 0 ಆಗಿರುತ್ತೆ, ನಿಲ್ ಆಗಿರುತ್ತೆ. ಹಾಗಾಗಿ n of E is equal to 0 ಆಗಿರುತ್ತೆ. ಸಂಭವನೀಯತೆ P of E equal to n of E by n of S equal to n of E 0 ಇದೆ, n of S 4 ಇದೆ, 0/4 equal to 0. ಅಂದರೆ ಸಂಖ್ಯೆ 2 ಪಡೆಯುವಂಥ ಸಂಭವನೀಯತೆ 0 ಆಗಿರುತ್ತೆ. 15ನೇ ಪ್ರಶ್ನೆ, ತ್ರಿಭುಜ ABC ಸಮರೂಪ ತ್ರಿಭುಜ PQR ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣವು 49 ಸೆಂಟಿಮೀಟರ್ ಸ್ಕ್ವೇರ್, AB = 7 ಸೆಂಟಿಮೀಟರ್ ಮತ್ತು PQ = 9 ಸೆಂಟಿಮೀಟರ್ ಆದಾಗ
ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳ ಈ ಪ್ರಶ್ನೆಯನ್ನು ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಮೇಲಿನ ಪ್ರಮೇಯ ಇದೆಯಲ್ಲ ಅದನ್ನು ಅನ್ವಯಿಸಿ ನಾವಿಲ್ಲಿ ಲೆಕ್ಕವನ್ನು ಮಾಡಬೇಕಾಗಿದೆ. ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅನ್ನೋ ಒಂದು ಪ್ರಮೇಯವನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಬರ್ಕೊಂಡಿವಿ. ನಮಗೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಗೊತ್ತಿದೆ 49 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎ ಬಿ 7 ಇದೆ 7 ಸ್ಕ್ವೇರ್, ಪಿ ಕ್ಯೂ 9 ಇದೆ 9 ಸ್ಕ್ವೇರ್. ಇಲ್ಲಿ 7 ಸ್ಕ್ವೇರ್ ಅಂದರೆ ಇದು 49 ಆಗುತ್ತೆ. ಹಾಗಾಗಿ 7 ಸ್ಕ್ವೇರ್ 49 ಕ್ಯಾನ್ಸಲ್ ಆಗುತ್ತೆ. ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು 9 ಸ್ಕ್ವೇರ್ 9 ಸ್ಕ್ವೇರ್ ಅಂದರೆ 81 ಅಂದರೆ ಸರಿಯಾದ ಉತ್ತರ 81 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. 16ನೇ ಪ್ರಶ್ನೆ, ಸೈನ್ ಆಫ್ 90 ಮೈನಸ್ ಎ ಈಕ್ವಲ್ ಟು ಕಾಸ್ 60 ಡಿಗ್ರಿ ಮತ್ತು ಎ ಲಘು ಕೋನವಾದಾಗ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸೈನ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಕಾಸ್ 60 ಡಿಗ್ರಿ ಅಂತ ಬರೆದಿದ್ವಿ. ಅಂದರೆ ನಾವು ಇದನ್ನು ಪೂರಕ ಸೈನ್ 90 ಮೈನಸ್ ಎ ಇದರ ಪೂರಕವನ್ನು ಕೋನವನ್ನು ಬರೆದಾಗ ನಮಗಿದು ಕಾಸ್ ಎ ಆಗುತ್ತೆ. ಕಾಸ್ ಎ ಈಕ್ವಲ್ ಟು ಕಾಸ್ 60 ಡಿಗ್ರಿ. ಇಲ್ಲಿ ಇಲ್ಲಿ ಕಾಸ್ ಎ ಇದೆ, ಇಲ್ಲಿ ಕಾಸ್ 60 ಡಿಗ್ರಿ ಅಂದರೆ ಎ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಅಂದರೆ 60 ಡಿಗ್ರಿ ಆಗುತ್ತೆ. ಮೂರನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. 17ನೇ ಪ್ರಶ್ನೆ, 7 ಪ್ಲಸ್ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 7 ಪ್ಲಸ್ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 7 ಪ್ಲಸ್ ರೂಟ್ 5 ಈಕ್ವಲ್ ಟು ಪಿ ಬೈ ಕ್ಯೂ ಇಂಟು ಬ್ರ್ಯಾಕೆಟ್, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನಾವು ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ರೂಟ್ 5 ಈ ಪ್ಲಸ್ 7 ಬಲಭಾಗಕ್ಕೆ ತೆಗೆದುಕೊಂಡ್ಬಂದರೆ ಪಿ ಬೈ ಕ್ಯೂ ಮೈನಸ್ 7 ಆಗುತ್ತೆ. ಇಲ್ಲಿ ನಾವು ಇದರ ಲಸ ತೆಗೆದ್ರೆ ಕ್ಯೂ ಆಗುತ್ತೆ. ಪಿ ಮೈನಸ್ 7 ಕ್ಯೂ ಬೈ ಕ್ಯೂ ಆಗುತ್ತೆ. ಇಲ್ಲಿ ನೋಡಿ ಪಿ ಮೈನಸ್ 7 ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕಂದ್ರೆ ಇದು ಪಿ ಬೈ ಕ್ಯೂ ರೂಪದಲ್ಲಿ ಇರೋದ್ರಿಂದ ಈ ಟೋಟಲ್ ಟರ್ಮ್ ಇದು ಏನಾಗುತ್ತಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಇದಕ್ಕೆ ಸಮನಾಗಿ ರೂಟ್ 5 ಇದೆ ಅಂದರೆ ಇದು ರೂಟ್ 5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಬೇಕಾಗಿದೆ, ಆಗುತ್ತೆ. ಆದರೆ ಇದು ಅಸಾಧ್ಯ. ಯಾಕಪ್ಪ ಅಂತಂದರೆ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 7 ಪ್ಲಸ್ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಸರಿ, ಅಭಾಗಲಬ್ಧ ಸಂಖ್ಯೆ ಆಗಿದೆ. 18ನೇ ಪ್ರಶ್ನೆ, 3x² ಮೈನಸ್ 6x ಪ್ಲಸ್ 2 ಈಕ್ವಲ್ ಟು 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಮೀಕರಣ ಈ ರೀತಿಯಾಗಿದೆ. 3x² ಮೈನಸ್ 6x ಪ್ಲಸ್ 2 ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪದಲ್ಲಿದೆ, ಆದರ್ಶ ರೂಪದಲ್ಲಿದೆ. ಹಾಗಾಗಿ ಇಲ್ಲಿ a 3 ಆಗುತ್ತೆ, b ಮೈನಸ್ 6 ಆಗುತ್ತೆ, c 2 ಆಗುತ್ತೆ. ವರ್ಗ ಸಮೀಕರಣದ ಸೂತ್ರ x ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಸೂತ್ರದಲ್ಲಿ ಈ a b c ಬೆಲೆಗಳನ್ನು ನಾವು ತುಂಬುತ್ತಾ ಹೋಗೋಣ. b ಯ ಬೆಲೆ ಮೈನಸ್ 6 ಇದೆ, b ಬೆಲೆ ಮೈನಸ್ 6, a ಬೆಲೆ 3, c ಬೆಲೆ 2 ಇದೆ. ಅದೇ ರೀತಿ ಇಲ್ಲಿ a ಬೆಲೆ 2 ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 6 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 6ರ ವರ್ಗ 36 ಮೈನಸ್ 4 3 12 12 24 ಡಿವೈಡೆಡ್ ಬೈ 6 ಆಗಿದೆ. ಇಲ್ಲಿ x ಇಸ್ ಈಕ್ವಲ್ ಟು 6 ಪ್ಲಸ್ ಆರ್ ಮೈನಸ್ 36ರಲ್ಲಿ 24ಅನ್ನು ಕಳೆದ್ರೆ 12 ಆಗುತ್ತೆ. ಹಾಗಾಗಿ ರೂಟ್ 12 ಬೈ 6. ಇಲ್ಲಿ ನಾವು ರೂಟ್ 12 ನಾವು ಏನು ಮಾಡಬಹುದಪ್ಪ ಅಂದರೆ 4 ಇಂಟು 3 ಅಂತ ಬರ್ಕೋಬಹುದು. ಈ 4ರ ವರ್ಗಮೂಲ ನಮಗೆ ಗೊತ್ತಿದೆ 2. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ 4ರ ವರ್ಗಮೂಲವನ್ನು ಬರ್ಕೋತೀನಿ 2. ಇಲ್ಲಿ ರೂಟ್ 3 ಆಗಿದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇದು ಈ ರೀತಿಯಾಗಿದೆ 6 ಪ್ಲಸ್ ಆರ್ ಮೈನಸ್ 2 ರೂಟ್ 3 ಬೈ 6. ಈಗ 6 ಮತ್ತು 2 ಇದರಲ್ಲಿ 2ಅನ್ನು ನಾನು ಕಾಮನ್ ತೆಗಿತೀನಿ. ಕಾಮನ್ ತೆಗೆದಾಗ ಬ್ರ್ಯಾಕೆಟಲ್ಲಿ 3 ಉಳಿತೆ, ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 6. ಇಲ್ಲಿ 2 1 2 3 ಆಗುತ್ತೆ. ಹಾಗಾಗಿ 3 ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 3. ಆದ್ದರಿಂದ x ಈಕ್ವಲ್ ಟು
3 ಪ್ಲಸ್ √3 ಅಥವಾ x ಈಕ್ವಲ್ ಟು 3 ಮೈನಸ್ √3/3 ಆಗುತ್ತೆ. 19ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ನಾವು ಮೊದಲನೇ ಸಮೀಕರಣವನ್ನು ನಾವು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ, ಎರಡನೇ ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ಸಮೀಕರಣ 1ರಲ್ಲಿ 2ಅನ್ನು ಕಳೆಯೋಣ. ಇಲ್ಲಿ ಮೊದಲಿಗೆ ನಾವು ಸಮೀಕರಣ ಮೊದಲನೇದು ಬರ್ಕೊಳ್ಳೋಣ, 4x + y = 15. ಇದರ ಕೆಳಗಡೆನೆ ಸಮೀಕರಣ 2ಅನ್ನು ಬರ್ಕೊಳ್ಳೋಣ, x + y = 6. ಇದನ್ನು ಕಳಿಬೇಕಾದಾಗ ಕೆಳಗಿನ ಸಮೀಕರಣದ ಎಲ್ಲ ಪದಗಳ ಚಿಹ್ನೆಗಳು ಬದಲಾಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ y ಮೈನಸ್ y 0 ಆಗುತ್ತೆ. ಇಲ್ಲಿ 4x ಅಲ್ಲಿ 1x ಅನ್ನು ಕಳೆದ್ರೆ 3x ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9 ಆಗುತ್ತೆ. x = 9/3, x = 3 ಆಗುತ್ತೆ. x = 3ನ ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಸಮೀಕರಣ 2 x + y = 6 ಇದೆ. ಇದರಲ್ಲಿ x ಬೆಲೆಯನ್ನು ನಾವು ತುಂಬಿಕೊಳ್ಳೋಣ 3 ಅಂತ. x ಬೆಲೆ 3 = 6 ಅಂದರೆ 3 + y = 6 ಆಗಿದೆ. ಇಲ್ಲಿ y = 6 ಮೈನಸ್ 3 ಪ್ಲಸ್ 3ನ ಬಲಭಾಗ ತೆಗೆದುಕೊಂಡ್ಬಂದ್ರೆ ಮೈನಸ್ 3 ಆಗುತ್ತೆ. ಇಲ್ಲಿ y = 3 ಆಗುತ್ತೆ. ಆದ್ದರಿಂದ x = 3, y = 3 ಆಗುತ್ತೆ. 20ನೇ ಪ್ರಶ್ನೆ, 4, 9, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಕೊಟ್ಟಿರತಕ್ಕಂಥ ಸಮಾಂತರ ಶ್ರೇಣಿ ಈ ರೀತಿಯಾಗಿದೆ, 4, 9, 14. ಇದರಲ್ಲಿ ಮೊದಲನೇ ಪದ a 4 ಆಗುತ್ತೆ, d 9ರಲ್ಲಿ 4ಅನ್ನು ಕಳೆದ್ರೆ 5 ಆಗುತ್ತೆ, n 20, s 20ಅನ್ನು ಕಂಡುಹಿಡಿಯಬೇಕಾಗಿದೆ. ಸೂತ್ರ Sn = n/2 2a ಪ್ಲಸ್ n-1 × d. ಈ ಸೂತ್ರದಲ್ಲಿ a, d, n ಬೆಲೆಗಳನ್ನು ತುಂಬುತ್ತಾ ಹೋಗೋಣ. s 20 = n ಬೆಲೆ 20 ಇದೆ, a ಬೆಲೆ 4 ಇದೆ, n 20, d 5 ಇದೆ. ಅದರ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. ಈಗ ಇದು 2 ಒಂದಲೇ ಕ್ಯಾನ್ಸಲ್ ಮಾಡೋಣ, 2 10 ಆಗುತ್ತೆ, 10 ಬರ್ಕೊಳ್ಳೋಣ. ಇದು 2 4 8, 20ರಲ್ಲಿ 1 ಕಳೆದ್ರೆ 9 × 5. ಈಗ ನಾವು 19 × 5 ಗುಣಿಸಿದರೆ 95 ಆಗುತ್ತೆ. 8 ಮತ್ತು 95ಅನ್ನು ಕೂಡಿದ್ರೆ 103 × 10, 10 × 103 ಅಂದರೆ 1030 ಆಗುತ್ತೆ. ಅಂದರೆ ಮೊದಲ 20 ಪದಗಳ ಮೊತ್ತ 1030 ಆಗುತ್ತೆ. ಇದೇ ಪ್ರಶ್ನೆ 20ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂತಹ ಇನ್ನೊಂದು ಪ್ರಶ್ನೆ ಇದೆ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ ನಾವು 6ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳಂದ್ರೆ 6ರ ಅಪವರ್ತ್ಯಗಳನ್ನು ಬರಿತಾ ಹೋದರೆ ನಮಗೆ ಸಮಾಂತರ ಶ್ರೇಣಿ ಸಿಗುತ್ತೆ. 6, 12, 18 ಈ ರೀತಿಯಾಗಿ ನಾವು ಬರಿತಾ ಹೋದರೆ ಇವು 6ರಿಂದ ಭಾಗಿಸಲ್ಪಡ್ತಕ್ಕಂಥ ಒಂದು ಸಮಾಂತರ ಶ್ರೇಣಿಯಾಗಿರುತ್ತೆ. ಇಲ್ಲಿ a 6 ಆಗಿರುತ್ತೆ, d 6 ಆಗಿದೆ, n 40, s 40ಅನ್ನು ಕಂಡುಹಿಡಿಯಬೇಕಾಗಿದೆ. ಸೂತ್ರವನ್ನು ಹಾಕಿದಾಗ ಸೂತ್ರ ಈ ರೀತಿಯಾಗಿದೆ, Sn = n/2 2a ಪ್ಲಸ್ n-1 × d. ಇಲ್ಲಿ ನಾವು n ಬೆಲೆ 40 ಇದೆ, a ಬೆಲೆ 6 ಇದೆ, n ಬೆಲೆ 40, d ಬೆಲೆ 6 ಇದೆ. ಅದನ್ನು ತುಂಬುತ್ತಾ ಹೋಗೋಣ. ಇಲ್ಲಿ ಕ್ಯಾನ್ಸಲ್ 2 ಒಂದಲೇ 2 20 ಆಗುತ್ತೆ, 20, 2 × 6 12 ಆಗುತ್ತೆ, 40ರಲ್ಲಿ 1ಅನ್ನು ಕಳೆದ್ರೆ 39 ಆಗುತ್ತೆ. ಈಗ ನಾವು 39 × 6 ಗುಣಿಸಿದರೆ 234 ಆಗುತ್ತೆ. ನೆಕ್ಸ್ಟು 12ಕ್ಕೆ 234ಅನ್ನು ಕೂಡಿದ್ರೆ 246 ಆಗುತ್ತೆ. 246 × 20 ಅಂದರೆ 4920 ಆಗುತ್ತೆ. ಅಂದರೆ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತ 4920. 21ನೇ ಪ್ರಶ್ನೆ, 1, 5 ಮತ್ತು -4, 0 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಕ್ಕಳಲ್ಲಿ ಈ 2 ಬಿಂದುಗಳನ್ನು ಸೇರಿಸತಕ್ಕಂಥದ್ದು 1 ಮತ್ತು 5 ಅನ್ನೋ ಒಂದು ಬಿಂದು ಇದೆ, ಇನ್ನೊಂದು ಬಿಂದು -4, 0. ಈ 2 ಬಿಂದುಗಳನ್ನು ಸೇರಿಸತಕ್ಕಂಥ ರೇಖಾಖಂಡವನ್ನು ಒಂದು ಬಿಂದು ಇದೆ P ಅಂತ ತಗೊಳ್ಳೋಣ. ಅದು 2:3ರ ಅನುಪಾತದಲ್ಲಿ ಭಾಗಿಸುತ್ತೆ. ಹಾಗಾದರೆ ಈ P ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಇದು ಸೂತ್ರ ಈ ರೀತಿಯಾಗಿದೆ, P of x =
m1 x2 plus m2 x1 by m1 plus m2 m1 y2 plus m2 y1 by m1 plus m2. ಈ ಸೂತ್ರದಲ್ಲಿ ಮೇಲಿನ ಬೆಲೆಗಳನ್ನು ತುಂಬುತ್ತಾ ಹೋದರೆ m1 2 ಇದೆ, x2 -4 ಇದೆ, m2 3 ಇದೆ, x1 3 ಇದೆ, m1 2 m2 3 ಇದೆ. ಅದೇ ರೀತಿ m1 2 ಇದೆ, y2 0 ಇದೆ, m2 3, y1 5 ಇದೆ, m1 2 m2 3. ಇದನ್ನು ನಾವು ಲೆಕ್ಕ ಬಿಡಿಸ್ತಾ ಹೋದಾಗ ಈ ರೀತಿ ಆಗುತ್ತೆ. 2 × -4 -8 ಪ್ಲಸ್ 3 ಒಂದಲೇ 3 ಆಗುತ್ತೆ, ಬೈ 2ಕ್ಕೆ 3 ಕೂಡಿದ್ರೆ 5 ಆಗುತ್ತೆ. ಇಲ್ಲಿ 2 × 0 0 ಪ್ಲಸ್ 3 × 5 15 ಬೈ 5 ಆಗುತ್ತೆ. ಇಲ್ಲಿ -8ರಲ್ಲಿ 3 ಕಳೆದ್ರೆ -5 ಬೈ 5 15 ಬೈ 5 ಆಗುತ್ತೆ. ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ 5 ಒಂದಲೇ 5 ಒಂದಲೇ 5 ಒಂದಲೇ 5 ಮೂರಲೇ ಆಗುತ್ತೆ. ಹಾಗಾಗಿ ಇದು ನಮಗೆ ಇಲ್ಲಿ -1 ಬರುತ್ತೆ. P of xy is equal to -1 3 ಆಗುತ್ತೆ. ಅಂದರೆ ಈ ರೇಖಾಖಂಡವನ್ನು ವಿಭಾಗಿಸುವಂತ ಬಿಂದು ನಿರ್ದೇಶಾಂಕಗಳು -1 3 ಆಗಿರುತ್ತೆ. 22ನೇ ಪ್ರಶ್ನೆ, P of A equal to 3/4 ಆದರೆ P of A bar is not equal to 1/2 ಎಂದು ತೋರಿಸಿ. ಮಕ್ಕಳೇ, ನಮಗೆ ಈಗಾಗಲೇ ಗೊತ್ತಿರುವಂತೆ P of A ಪ್ಲಸ್ P of A bar equal to 1 ಆಗಿರುತ್ತೆ. ಈಗ ನಮಗೆ P of A ಬೆಲೆ ಗೊತ್ತಿದೆ 3/4 ಪ್ಲಸ್ P of A bar ಹಾಗೆ ಇಟ್ಕೊಳ್ಳೋಣ ಈಕ್ವಲ್ ಟು 1. ಈಗ 3/4 ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ 1 - 3/4 ಆಗುತ್ತೆ. ಇಲ್ಲಿ ನಾವು ಇಲ್ಲಿ ಕೆಳಗಡೆ 1 ಇರುತ್ತೆ, ಲಸ ತೆಗೆದರೆ 4 ಆಗುತ್ತೆ. ಓರೆ ಗುಣಾಕಾರ ಮಾಡೋಣ. 4 ಒಂದಲೇ 4 ಮೈನಸ್ 1 ಮೂರಲೇ 3, 4 - 3/4 ಆಗುತ್ತೆ. 4ರಲ್ಲಿ 3 ಕಳೆದ್ರೆ 1/4 ಆಗುತ್ತೆ. ಅಂದರೆ ಮಕ್ಕಳು ಇಲ್ಲಿ ನಮಗೆ P of A ಬಾರ್ 1/4 ಉತ್ತರ ಸಿಗುತ್ತೆ. ಅಂದರೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಏನಪ್ಪ ಅಂದರೆ ನಾಟ್ ಈಕ್ವಲ್ ಟು 1/2 ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾದ್ದರಿಂದ P of A ಬಾರ್ ಈಕ್ವಲ್ ಟು is not equal to 1/2 ಆಗುತ್ತೆ. 24ನೇ ಪ್ರಶ್ನೆ, ಇಲ್ಲಿ 23ನೇ ಪ್ರಶ್ನೆ ಸ್ಪರ್ಶಕದ ರಚನೆ ಇದೆ ಮಕ್ಕಳೇ, ಅದನ್ನು ನೀವೇ ಅಭ್ಯಾಸ ಮಾಡ್ರಿ ಅಂತ ತಮಗೆ ತಿಳಿಸುತ್ತಾ ಆ ಪ್ರಶ್ನೆಯನ್ನು ಇಲ್ಲಿ ಬಿಡಿಸ್ತಾ ಇಲ್ಲ. ನೇರವಾಗಿ 24ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 24ನೇ ಪ್ರಶ್ನೆ, ಕಾಸ್ 45 ಡಿಗ್ರಿ ಇಂಟು ಸೈನ್ 45 ಡಿಗ್ರಿ ಬೈ ಸೀಕೆಂಟ್ 30 ಡಿಗ್ರಿ ಮೈನಸ್ ಕಾಟ್ 60 ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನಾವು ಇದರ ಬೆಲೆಗಳನ್ನು ತುಂಬುತ್ತಾ ಹೋಗಬೇಕು. ಕಾಸ್ 45 ಡಿಗ್ರಿ ಅಂದರೆ 1/√2 ಇಂಟು ಸೈನ್ 45 ಡಿಗ್ರಿ ಅಂದರೆ 1/√2 ಡಿವೈಡೆಡ್ ಬೈ ಸೀಕೆಂಟ್ 30 ಡಿಗ್ರಿ ಅಂದರೆ 2/√3 ಮೈನಸ್ ಕಾಟ್ 60 ಡಿಗ್ರಿ ಅಂದರೆ 1/√3. ಇಲ್ಲಿ ನಾವು ಅಂಶನ ಗುಣಾಕಾರ ಮಾಡಿದರೆ 1 ಬರುತ್ತೆ. √2 ಇಂಟು √2 ಅಂದರೆ 2 ಆಗುತ್ತೆ, 1/2 ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ನಮಗೆ √3 ಛೇದದಲ್ಲಿ ಇರೋದ್ರಿಂದ ಅಂಶಗಳನ್ನು ಕಳಿಬೇಕು. 2 - 1/√3. ಇಲ್ಲಿ ಅಂಶದಲ್ಲಿ 1/2 ಇರುತ್ತೆ. ಡಿವೈಡೆಡ್ ಬೈ ಛೇದದಲ್ಲಿ 2ರಲ್ಲಿ 1 ಕಳೆದ್ರೆ 1 ಆಗುತ್ತೆ, 1/√3. ಇದನ್ನು ನಾವು ಸಂಕ್ಷೇಪಿಸಿದಾಗ √3/2 ಬರುತ್ತೆ. ಅಂದರೆ 1/2 ಇಂಟು ಇಲ್ಲಿ ನಾವೇನು ಮಾಡೋಣಪ್ಪ ಅಂದರೆ √3 ಮೇಲೆ ಅಂಶದಲ್ಲಿ ಹೋಗುತ್ತೆ, ನೆಕ್ಸ್ಟು ಛೇದದಲ್ಲಿ 1 ಉಳಿಯುತ್ತೆ. ಹಾಗೆ ಇದನ್ನು ನಾವು ಗುಣಾಕಾರ ಮಾಡಿದಾಗ 1 ಇಂಟು √3 ಆಗುತ್ತೆ, 2 ಇಂಟು 1 2 ಆಗುತ್ತೆ. ಇದರ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ √3/2 ಆಗುತ್ತೆ. ಅಥವಾ ಇದೇ ಪ್ರಶ್ನೆಯಲ್ಲಿ 24ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರತಕ್ಕಂಥ ಪ್ರಶ್ನೆ, ಚಾಯ್ಸಿಂಗ್ ಇರುವಂಥ ಪ್ರಶ್ನೆ ಇನ್ನೊಂದಿದೆ. ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಈಕ್ವಲ್ ಟು 2 ಸೀಕೆಂಟ್ ಎ ಎಂದು ಸಾಧಿಸಿ. ಇಲ್ಲಿ LHS ಅನ್ನು ಬರ್ಕೊಳ್ಳೋಣ. ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಇಲ್ಲಿ ನಾವು ಓರೆ ಗುಣಾಕಾರ ಮಾಡಬೇಕು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಛೇದಗಳನ್ನು ಗುಣಿಸಿ ಬರೆಯೋಣ. ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಹಾಗಾಗಿ ಇಲ್ಲಿ ಎ ಜಾಗದಲ್ಲಿ 1 ಇದೆ, ಬಿ ಜಾಗದಲ್ಲಿ ಸೈನ್ ಇದೆ. ಅದನ್ನು ನಾವು ವಿಸ್ತರಿಸಿ ಬರೆದಾಗ
1 ಸ್ಕ್ವೇರ್ ಅಂದರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಆಗುತ್ತೆ. ಈಗ ನಮಗೆ ನಿತ್ಯ ಸಮೀಕರಣ 1 ಪ್ರಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಹಾಗಾಗಿ ನಾನು ಈ ಟರ್ಮು ಮತ್ತು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಈ ಎರಡನ್ನು ಸೇರಿಸಿ ನಾನು ಏನು ಮಾಡ್ತೀನಿ ಅಂದರೆ ಬೆಲೆನ 1 ಅಂತ ಬರ್ಕೋತೀನಿ. ಪ್ಲಸ್ 1 ಹಾಗೆ ಬರ್ಕೊಳ್ಳೋಣ, ಪ್ಲಸ್ 2 ಸೈನ್ ಎ ಅದನ್ನು ಹಾಗೆ ಬರ್ಕೊಳ್ಳೋಣ, ಛೇದದಲ್ಲಿ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಈಗ ಈ 1ಕ್ಕೆ 1 ಕೂಡಿದ್ರೆ 2 ಆಗುತ್ತೆ. 2 ಪ್ಲಸ್ 2 ಸೈನ್ ಎ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಅಂಶದಲ್ಲಿ 2ಅನ್ನು ಕಾಮನ್ ತೆಗೆದುಕೊಳ್ಳೋಣ. 2 ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಸೈನ್ ಎ. ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯುವಂಥದ್ದು 2 ಬೈ ಕಾಸ್ ಎ. 2 ಬೈ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. 1 ಬೈ ಕಾಸ್ ಎ ಅಂತಂದರೆ ಅದು ಸೀಕೆಂಟ್ ಎ ಆಗಿರುತ್ತೆ. ಆದ್ದರಿಂದ 2 ಸೀಕೆಂಟ್ ಎ ಅಂತ ಇದು ಉತ್ತರ ಬರುತ್ತೆ ಮಕ್ಕಳೇ. ಎ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಮಕ್ಕಳೇ, ಈ ಪ್ರಶ್ನೆ ಪತ್ರಿಕೆಯ 25ರಿಂದ ಪ್ರಶ್ನೆಗಳಿಗೆ ಉತ್ತರಗಳು ವಿಡಿಯೋ ಭಾಗ 2ರಲ್ಲಿ ಮುಂದುವರಿಯುತ್ತವೆ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ತಾವು ವೀಕ್ಷಿಸಿ ಅಭ್ಯಾಸ ಮಾಡಿ ಅಂತ ತಮ್ಮಲ್ಲಿಗೆ ತಿಳಿಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳು.